ಮಗು ಪ್ರಹ್ಲಾದ. ಗುರುಗಳೇ ನೋಡಿ, ಇದೇ ನಮ್ಮ ಗುರುಕುಲ. ಇದು ಗುರುಕುಲ? ಹೌದು, ಇದು ಗುರುಕುಲ. ನೀ ಅರಮನೆ ಮಾತ್ರ ನೋಡಿದವ, ಗುರುಕುಲ ಹೇಗಿರ್ತದೆ ನೋಡ್ಲಿಲ್ಲ. ಹೌದು ಗುರುಗಳೇ. ಒಂದು ಸಂಕೋಚ. ಏನು? ಈ ಗುರುಮಠದಲ್ಲಿ ನಾನು ಒಬ್ಬನೇ ಇದ್ದೇನಾ ಗುರುಗಳೇ? ಇದ್ದಾರೆ, ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲ ಬರ್ಬೇಕಷ್ಟೇ. ಇನ್ನು ಅದು ಮುಂಚಿತವಾಗಿ ನಿನಗೆ ಇದರ ಒಂದು ಸ್ಥೂಲ ಕಲ್ಪನೆ ಕೊಟ್ಟಬೇಕು. ಮತ್ತೆ ನಾ ಕೈಯಲ್ಲಿ ಕೋಲ್ ಹಿಡ್ಕೊಂಡಿದ್ದೇನೆ ಅಂತ ಹೆದರುವುದು ಬೇಡ. ಇದು ಹೊಡೆಯುವ ಕೋಲ ಅಲ್ಲ, ಹೆದರಿಸುವ ಕೋಲು. ಅರ್ಥ ಆಯ್ತಲ್ಲ? ಹಾಗಾಗಿ ನೀನು ಹೆದರ್ಬೇಕು. ಬರ, ಅವೆಲ್ಲ ಬರ್ತಾರೆ. ಎಷ್ಟು ಬಾರಿ ಹೇಳಿದ್ದೇನೆ, ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಗಂಡು ಅಂತ ತಿಳ್ಕೊಂಡಿದ್ದಾರೆ. ಆ ರೀತಿ ಎಲ್ಲ ಬಾಗು ಬೆಳಕು ಬೇಡ. ಮೈ ಒಪ್ಪು ಹೋಯ್ತು ಗುರುಗಳೇ. ಎಷ್ಟು ಬಾರಿ ಹೇಳಿದೆ ಅಲ್ಲ, ಬರುವಾಗ ಒಂದು ರೀತಿ ಹೀಗೆ ಮಾಡ್ತಾ ಬಂದು ಮತ್ತೆ ಶುರುವಾಯ್ತ. ನನಗೊಂದು ರೀತಿ ಹೇಸಿಗೆ ಆಗುದು. ಅಲ್ಲ, ಅದೆಲ್ಲ ನೋಡ್ರಿ ಹೇಸಿಗೆ ಆಗುತ್ತೆ. ಎಲ್ಲ ಬಂದಿದ್ದೀರಲ್ಲ, ಎಲ್ಲ ಬಂದ್ರ? ನಿನ್ನೆ ಪ್ರಾರ್ಥನೆ ಸರಿ ಮಾಡ್ಲಿಲ್ಲ. ಹೌದಾ? ಇವತ್ತ ಪ್ರಾರ್ಥನೆ ಸರಿ ಮಾಡ್ತೇವೆ. ನೀ ಸರಿ ಹೇಳ. ಆರಂಭ ಮಾಡಿ, ಪ್ರಾರ್ಥನೆ ಆರಂಭ ಮಾಡಿ. ಇಬ್ಬರು ಸರಿ ಹೇಳ್ತಾರೆ. ಹೇಳ. ಮಾಡಿ ಮಾಡಿ, ಆರಂಭ ಮಾಡಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ವಂದನೆ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಬಾಳಿನ ಕಲ್ಪತರು ನೀನೇ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಈರೇಳು ಲೋಕದ ಹನು ಹನು ದಿನ ಬರದ ಸಾಧನಕ್ಕೆ ನಾನೇ ಕಾರಣ. ಈರೇಳು ಲೋಕದ ಹನು ಹನು ದಿನ ಬರದ ಸಾಧನಕ್ಕೆ ನಾನೇ ಕಾರಣ, ನಾನೇ ಕಾರಣ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ. ನಂಬಿದವರ ಬಾಳಿನ ಕಲ್ಪತರು ನೀನೇ, ನೀನೇ. ಅವ್ರು ಸರಿ ಹೇಳಿ. ಇಹಪರದ ಸಾಧನೆಗೆ ನಾನೇ ಕಾರಣ. ನೀನೇ ಕಾರಣ. ಹಾಗಾಗ್ಬೇಕು. ಅವರೇ ಕಾರಣ. ಎಲ್ಲ ಕೂತ್ಕೊಳ್ಳಿ. ಅವ ಎಲ್ಲ ಹೋದ? ಅವ ಎಲ್ಲಿ ಹೋದ್ನ? ಹೇರಿಕೊಂಡು ಇಲಿಯು ಸಂತೆಗೆ ಹೊರಟಿತ್ತು. ಸಂತೆಯಲ್ಲೊಂದು ಆನೆಯ ಜೊತೆಯಲ್ಲಿ ಇರುವೆಯು ವ್ಯಾಪಾರ ಮಾಡುತ್ತಿತ್ತು. ಬೆಲಿಯ ಮೇಲೆ ಒತಿಗೆದ್ದ ಕೂತುಕೊಂಡು ಪುರಾಣ ವಚನ ಮಾಡುತ್ತಿತ್ತು. ಕೋಳಿ ಒಂದು ಊರ ಮೇಲೆ ಕೇಕೆ ಅಂತ ಹೋಗ್ತಾ ಹೋಗುತ್ತಿತ್ತು. ಪತ ಪತ ಹಾರೋ ಗಾಲಿ ಪತ. ಆದ್ರೆ ಹಾತೈತಲ್ಲ, ಹೋಗ್ಲಿ ಗಾಳಿ ಬರಲಿಲ್ಲ. ಬಲ ಇದ್ದು ಕೋತಿಯಲ್ಲ. ಇದು ಅದು ಅಲ್ಲ, ಇದು ಅಲ್ಲ. ಅದಕ್ಕೂ ಅತಿ ಆಗುವುದು ಹೇಗ? ಹಿಡ್ಕೊಂಡವ್ರು ಆಗ್ಬೇಕು. ಗುರುಗಳೇ, ಓ ಏನ ಎಷ್ಟೊತ್ತಾಯ್ತು? ಎಂದ ಆಗಲೇ ಅವರೆಲ್ಲ ಬಂದಿದ್ದಾರೆ ನಿನ್ನ ಸಹಪಾಠಿಗಳು. ಬರ್ಲಿ. ನೀನು ಮಾತ್ರ ಎಲ್ಲಿಯೋ ತಿರುಗ್ತಾ ಇದ್ದೀಯ. ಇಲ್ಲ, ನಾ ಬರ್ಲಿಕ್ಕೆ ಬೇಗ ಬಂದಿದ್ದೆ. ಏನ್ ಯಾಕೆ ತಡ ಆದ್ದು? ಇಲ್ಲಿ ಬಂದ್ ಮಾತ್ರ ಈಗ ತಡ ಆದದ್ದು ಯಾಕೆ ಅಂತ? ಎಲ್ಲಿದೆ ಸ್ವತಃ? ನಿನಗೆ ಸರಿಯಾದ ಸಮಯಕ್ಕೆ ಬರ್ಬೇಕು. ನೀನು ಎಲ್ಲಿಗೋ ಬರುವುದಲ್ಲ. ಅದು ಹಾಗೆಲ್ಲ ಗುರುಗಳೇ. ಏನಾಯ್ತು? ಬೆಳಿಗ್ಗೆ ಏಳುವಾಗ ಬೇಗ ಎದ್ದಿದ್ದೆ. ಬೇಗಿದ್ದಿದ್ಯಾ? ಹೌದು ಹೌದು. ಒಳ್ಳೆ ಅಭ್ಯಾಸ. ಸೂರ್ಯ ನುಡಿದತ್ತಿ ಬಂದ ಮೇಲೆ ಎದ್ದಿದ್ದೆ. ಸೂರ್ಯ ಮೂಡಿದ ತಕ್ಷಣ ಹೇಳ್ಬೇಕು, ನಡುನೆತ್ತಿಗೆ ಬಂದಾಗ ಅಲ್ಲ. ಅಯ್ಯೋ ಮಧ್ಯಾಹ್ನ ಇಲ್ಲ, ಅವನು ಮೇಲ್ ಬರ್ದು ನಂಗೆ ಹೇಳಲಿಕ್ಕೆ ಆಗುದಿಲ್ಲ. ಆಗುದಿಲ್ಲ. ಯಾಕೆ? ನನ್ನ ಮುಖಕ್ಕೆ ಅವನು ಬಿದ್ದ ಮೇಲೆ ನಾನು ಹೇಳು. ಬಿದ್ದ ಮೇಲೆ ಅಂದ್ರೆ ಸೂರ್ಯ ಬೀಳ್ಬೇಕು. ಹಾ, ಹೇಳ್ಬೇಕು. ಆಮೇಲೆ ಎದ್ದವ ಸರಿಯಾಗಿ ಮುತ್ತೇನು ಮೆದ್ದೆ. ಮೆದ್ದೆ. ಹೌದು. ಆಮೇಲೆ ಹೋಗ್ತೆ. ಹೋಗಿ ಸುಮಾರು ದೂರ ಬಂದ ಮೇಲೆ ಚೀಲ ಬಿಟ್ಟು ಬಂದೆ.
ಹೋದೆ. ತೀರಿಗೆ ಹೋದೆ. ಹೌದು. ಮತ್ತೆ ತಿಳ್ಕೊಂಡು ಮುಂದೆ ಬಂದೆ. ಮತ್ತೇನ್ ಬಿಟ್ಟು ಬರ್ಲಿಲ್ವಾ? ಗಾಳಿಪಟ ಬಿಟ್ಟು ಬಂದೆ. ಮತ್ತೆ ತಿರುಗಿ ಹೋದೆ. ಅವನ್ ತಕೊಂಡು ಬಂದೆ. ಅವನ್ ತಗ ಇಲ್ಲಿ ಬಂದು ಹೆಚ್ಚು ಹೊತ್ತಾಯ್ತು ಗುರುಗಳೇ. ಕೆಲಸ ಮಾಡ್ಬೇಕಿತ್ತು, ಇನ್ನೇನು ಬಿಟ್ಟೆ ಅಂತ ತಿರುಗ್ತಾ ಇರ್ಬೇಕಿತ್ತು ಅಲ್ಲಿ. ಗುರುಮಠ ಬಿಡ, ಅವರೆಲ್ಲ ಪ್ರಾರ್ಥನೆ ಮಾಡಿ ಆಯ್ತು. ಪ್ರಾರ್ಥನೆ ಮಾಡು. ನಾನಾ ಅದನ್ನ ತಪ್ಪಿಸಿಕೊಳ್ಳುವುದಕ್ಕೆ ನೀವು ತಡ ಆಗಿ ಬರುವುದು. ಹೌದೌದು. ಸರಿ ಮಾಡು ಮಾಡು ಮತ್ತೆ ಮಾಡ. ಗಜಾನನಂ ನೀ ಭೂತ. ನೀ ಭೂತ ಅಲ್ಲ, ನಾ ಭೂತ. ಗಜಾನನಂ ನಾ ಭೂತ. ಗಜಾನನಂ ನಾ ಭೂತ. ಸರಿ ಉಂಟು. ಗಣಕ ಸಹಿತಂ. ಘನ ಸಹಿತ ಗಣಕ ಸಹಿತಂ. ಗಣಾದಿ ಸೇವಿತಂ. ಒಟ್ಟು ಸಮ ಸಹಿತವ. ಭೂತ ಗಣಾದಿ ಸೇವಿತಂ. ಕಾಪಿ ಪಿತ್ತ ಜಂಬು. ಅಷ್ಟು ಅಂದೆ? ಕಾಪಿ ಪಿತ್ತ ಜಂಬು ಫಲಸಾಲ ಬಸ್ಸಿತ್ತ. ಅದಕ್ಕೆ ಹಾಲು ಹೆಚ್ಚಿಗೆ ಹಾಕ್ಬೇಕು. ಏನಂತ ಹೇಳು? ಕಾಪಿ ಪಿತ್ತ. ಅದೇ ಹಾಗಾದ್ರೆ ಹಾಲು ಹೆಚ್ಚಿಗೆ ಹಾಕ್ಬೇಕು ಅಂತ. ಫಲಸ ಕಪ್ಪಿ ಪಿತ್ತ. ಕಪಿತ್ತ ಜಂಬೂ ಫಲ. ಗೋಪಿ ಕಪಿಪಿತ್ತ ಅಲ್ಲ. ಕಪಿತ್ತ ಎಲ್ಲಿ ಸಿಕ್ಕ? ಫಲಸಾಲ ಬಸ್ಸಿತ್ತಂ. ಭಕ್ಷಿತಂ ಬಸಿತಂ ಅಲ್ಲ. ಬಸಿಯುವುದು ಅಲ್ಲ ಬಸ್ಸಿತ್ತಂ ಅದೇ. ಭಕ್ಷಿತಂ ಅದೇ ಅಂದ್ರೆ ತಿಂದು ಸೇವಿಸ್ತಾನೆ ಅಂತ. ಆಯ್ತು ಗುರುಗಳೇ. ಅದು ಬೇಡ. ಹೆಂಗ್ ಮಾಡ್ತೆ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹಿಷಾಸುರ. ಕೋಡುಂಟ ತಲೆ ಮೇಲೆ. ಅಲ್ಲ ನಿನ್ ಬಗ್ಗೆ ಮಹಿಷಾಸುರ ಅಲ್ಲ, ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಂ. ಪರಬ್ರಹ್ಮ. ಗುರು ಏನು ಮೋಹ. ನಿಮ್ಮಂತ ಶಿಷ್ಯರು ಸಿಕ್ಕರೆ ಗುರು ಏನ್ ಮಹಾನೆ, ಅವೇನ್ ಮಹಾ. ನಿಮ್ಮ ಲೆಕ್ಕ ಗುರುವೇ ನಮಃ. ಅದು ಸರಿಯಾಗ್ಲಿಲ್ಲ. ಅದು ಸರಿಯಾಗಿಲ್ಲ. ಬೇಡ ಇನ್ನು ಶುರು ಮಾಡಿ. ಇದು ನಿನ್ನೆ ಹೇಳಿಕೊಟ್ಟ ದೀನ ಬಂತ ಅದು ಹೌದೌದು. ಹೇಳು. ದೀನ ನೀನು. ಯಾರು ನಾನು? ದೀನ ನಾನೇ? ನನಗೇನಾಗಿ ದೀನ ಆಗ್ಲಿಕ್ಕೆ? ದೀನ ನಾನು. ನಾನೆಲ್ಲ ಹೇಳಿದ್ದು, ನೀನ್ ಹೇಳ್ಬೇಕು. ದೀನ ನಾನು. ನಿನ್ನ ಬಗ್ಗೆ ನೀ ಹೇಳ್ಕೊ. ದೀನ ನಾನು ಹೇಳ. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ. ಯಾವ ದಾನಿ? ದಾನಿ ನೀನು. ನೀನಲ್ವಾ? ನಾನು. ಸಮಸ್ತ ಲೋಕಕ್ಕೆ ದಾನಿ ನೀನು. ನೀನೇನು ಬಲ್ಲೆಯೋ? ಏನೋ ಬಲ್ಲೆನು ನಾನು. ಏನು ಬಲ್ಲೆಯೋ ನಾನು. ಒಳ್ಳೆಯ ನೆರೆ ಸುಜ್ಞಾನ ಮೂರ್ತಿ ನಾನು. ನೀನು. ನೆರೆ ಸುಜ್ಞಾನ ಮೂರ್ತಿ ನೀನು. ಕೈ ಒಳ್ಳೆ ಪತಿ ನಾನು. ಓ ನೀನು. ನೀನು ಬೇಡ, ಸರಿ ಆಗುದಲ್ಲ. ನಿಮ್ಮಮ್ಮ ನರಿ ಹೊರ್ತ. ನರಿಯ ಎಂತ ಕರಡಿ ಸಿಕ್ಲಿಲ್ವಾ? ಹಾಗಲ್ಲ ಗುರುಗಳೇ, ಸರಿಯಾಗಲಿಲ್ವಾ? ಹನುಮಂತ ರಕ್ಷಿಸು ನಮ್ಮ ನನವರತ. ರಕ್ಷಿಸು ನರಿ ಹೊರ್ತ ಅಲ್ಲ. ನರಿ ಹೊರುವುದು ಯಾಕ? ನರಿಯ ನಾಯ. ಅದಿಲ್ಲ. ನಿನ್ನ ಹೇಳಿದ್ನಲ್ಲ ಹಾಡೆ, ನಿನ್ನಲ್ಲಿ ಕಲ್ತು ಬರ್ಲಿಕ್ಕೆ ಹೇಳಿದ್ನಲ್ಲ ನಿನ್ನೆ. ಯಾವುದು? ಹೌದಾ? ಇದು ಪದ್ಯ ಇದೆ. ಹೇಳು ಪದ್ಯ ಹೇಳು. ಯಾರ್ಯಾರಿಗೆ ಯಾವ್ಯಾವ್ದು ಹೇಳಿದ್ದೆ ಅಂತ ನನಗೆ ಮರವ ಆಗ್ತಾ ಉಂಟು. ಹೇಳ, ಇವತ್ತು ಹೇಳ. ಸ್ವರ ಸರಿ ಇಲ್ಲ. ಸ್ವರ ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಹಾದಿಯಲ್ಲಿ ನಿನ್ನ ಪಾದ. ಆದಿಯಲ್ಲಿ ಬೀದಿಯಲ್ಲಿ ಯಾಕೋ? ಆದಿಯಲ್ಲಿ. ಆದಿಯಲ್ಲ. ಅವ ಹೆಚ್ಚಿನ ದಿವಸ ಹಾದಿ ಮೇಲೆ ಗುರುಗಳೇ. ಹಾದಿ ಇದನ್ನ ಬಾಯಿಪಾಠವನ್ನು ಮನೆಯಲ್ಲಿ ಕುಳಿತು ಮಾಡು ಅಂತ ಹೇಳಿದ್ದೆ. ಹಾದಿಯಲ್ಲಿ ಅಲ್ಲ. ನೀವು ಹಾದಿಯಲ್ಲಿ ಬಾಯಿಪಾಠ ಮಾಡಿದೆ, ಹಾಗಾಗಿ ಹಾದಿಯಲ್ಲಿ ಬಂತು. ಹಾದಿ ಬೀದಿಯಲ್ಲ. ಆದಿಯಲ್ಲಿ ನಿನ್ನ ಪಾದ, ಪೂಜಿಸಿದ ಧರ್ಮರಾಯ, ಸಾಧಿಸಿದ ದೋಸೆ ತಿಂದ. ಸಾಧಿಸಿದ ದೋಸೆ ತಿಂದ ಧರ್ಮರಾಯ. ಅವನಿಗೆ ಬೇರೆ ದೋಸೆ ಸಿಗ್ಲಿಲ್ಲವೇ ಗುರುಗಳೇ? ಬೇರೆ ದೋಸೆ ಸಿಕ್ಕಲಿಲ್ಲ, ಹಾಗಾಗಿ ಸಾದೇ ದೋಸೆ ತಿಂದ. ಸಾಧಿಸಿದ ರಾಜ್ಯ, ಸಾಧಿಸಿದ ರಾಜ್ಯ ಗಣನಾಥ. ದೋಸೆ ತಿಂದ ಅಲ್ಲ. ಅದನ್ನ ಸರಿ ಬರೆದುಕೋ. ನೋಡು, ನಿನ್ಗೆ ಗೊತ್ತಿದ್ರೆ ಅವರಲ್ಲಿ ಹೇಳಿ ಕೇಳಿ ಬರೆದು. ಇನ್ನೊಂದು ಹೇಳ್ತೇನೆ. ಇನ್ನೊಂದು ಯಾವುದು? ಗುರುವಿನ ಗುರುವಿನ ಗುರುವಿಗೆ ಮೂಲ ಹಚ್ಚುವ ತನಕ ಗುರುವಿಗೆ ಮೂಲ ಹಚ್ಚುವ ತನಕ. ಗುರುಗಳೇ, ಜಾಗೃತಿ ಮಾಡಿ ನೀವು. ಅವ್ ಹಚ್ಚವ ಗುರುವಿಗೆ
ಸರಿ ಹೇಳ. ಗುರುವಿಗೆ ಹಾ. ಅದನ್ನ ಹಚ್ಚಲಿಕ್ಕೆ ಏನಾಗಿದೆ ಅಂತ ಬೇಕಲ್ಲ. ಅದು ಗಾಯ ಆಗಿದ. ಗಾಯ ಆಗಿದೆ, ಏನಾಗಿದೆ, ಮತ್ತೆ ಏನ್ ತೊಂದರೆ ಉಂಟು ಗುಲಾಮಟ್ಟಿಗೆ? ಹಾ. ಏನಾಗಿದೆ? ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ. ಮುಕ್ತಿ ಅಲ್ಲ, ಮುಕ್ತಿ ಅದು ಎಷ್ಟೊತ್ತಿಗೆ ಗೊತ್ತಿರುತ್ತೆ ನಾನು. ಮುಕ್ತಿ, ಹಾ, ಅದೀತಿ. ಮುಕ್ತಿ ಬೇರೆ. ಮುಕ್ತಿ ಹೆಣ್ಮಕ್ಳು ಹಾಕು. ಹಾ, ಹಾ, ಹಾ. ಮುಲಾಮ್ ನಾನು ಮುಲಾಮ್ ಅಂತ ನೀ ಹಚ್ಚಿಕೊಂಡು ಹುಡುಗರೇ, ಎಲ್ಲ ಎಂತ ಹೆಣ್ಣು ಮಕ್ಕಳ ಸರದಿ. ನೀನು ನೀನು ಅದು ಹೇಳ್ತಾ ಹೇಳ್ತೀನಿ. ಹೇಳ್ತೇನೆ ಗುರುಗಳೇ. ಹೇಳುದಾ? ಹೇಳು 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 ಹೇಳ್ತೇನೆ. ಬದಿ ನಿಂತು ಹೇಳೆ. ಹೇಳು ಹೇಳು. ಇಲ್ಲಿ ಬಾ ಇಲ್ಲಿ ಬಾ. ಹೇಳಿ ನೀನ್ ಹಚ್ಚಿದ್ರಿಯಾ? ನೀ ಬದಿ ಹೋಗ. ನೀ ಹೇಳು 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 ಹೇಳು. ಅದು ಹೇಳಬೇಡ್ವಾ? ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜಗದಾನಂದ ಗುರುವು ತಂದ ಪುಣ್ಯದಿಂದ ಜಗದಾನಂದ ನಿಸರಿ ಸರಿಗ ಪಮರಿ ಸನಿ ಸನಿ ಸದನಿ ಪಮಗರಿ ನಿಸ ಆನಂದ ಪರಮಾನಂದ ಪರಮಾನಂದ. ಎಂತ ಚಂದ ಬಂತಲ್ಲ ಗುರುಗಳೇ. ನೀ ಸರಿ ಹೌದಾಗಿ ಈ ಸರಿ ಅದು ಹೇಳಿದ ಉಳದನ್ನು ಹೇಳಬೇಕು ಬಿಟ್ರೆ ನೀ ನಿಂತ್ಕೊಂಡು ನೀ ಸರಿ ನೀ ಸರಿ ನಿಮ್ಮಪ್ಪ ಏನೂ ಗೊತ್ತಿಲ್ಲ ಅವನಿಗೆ. ಇಲ್ಲಪ್ಪ ಸರಿಗಮದ ಬದಲಿಸಿ ಏನೂ ಗೊತ್ತಿಲ್ಲ. ಗೊತ್ತಿಲ್ಲ ಅವ್ನಿಗೆ. ಆದ್ರೂ ನೀ ಸರಿ ಹಾ ಯಾರು ಸರಿ ಸುದ್ದಿಲ್ಲ ಮತ್ತೆ ಗೊತ್ತಿದ್ರೆ ಹೇಳೋದು. ಅವ್ರು ಸೇರ್ತಾರೆ ಇವ್ರು ಮತ್ತೆ ಬರ್ತಾರೆ ಇಲ್ಲಿ. ಹೌದು ಹೌದಲ್ಲ? ನಿಂದೇನೆ ಉಂಟೇನೆ? ಇಲ್ಲ ಗುರುಗಳೇ, ಯಾಕೆ ಸ್ವರ ಇಲ್ಲ, ಕೆಮ್ಮ. ಆರೋಗ್ಯ ಸರಿ ಇಲ್ಲ. ಕೆಮ್ಮುವ. ಅಯ್ಯೋ ಪಾಪ. ನಾಳೆ ಹೇಳ್ತೇನೆ ಗುರುಗಳೇ. ಬರುವಾಗ ಹೇಳುದಲ್ವಾ ಕಾಳು ಮೆಣಸಿನ ನಿಂಗೆ. ಕಾಳು ಮೆಣಸು ಗುರುವಿಗೆ ಕೆಮ್ಮಿಗೆ. ತಂದು ಕೊಡು, ನಾಳೆ ತಂದು. ಒಂದು ಪದ್ಯ ಹೇಳ್ಬೋದಿತ್ತು ಗುರುಗಳೇ. ಯಾರು? ಅವಳು ಸರಿ ಇಲ್ಲ, ಬೇಡ. ನಿಂದೇನೆ ಉಂಟೇನಾ? ಮರ್ತೋಯ್ತು ಯಾಕೆ ಇಲ್ಲ? ಮರ್ತೋಯ್ತು. ಸರಿ, ಹಾ ನಾನು ನಿನ್ನೆ ಬರುವಾಗ ನಿನಗೆ ಹ್ಮ್ ಮನೆ ಲೆಕ್ಕ ಮಾಡಿಕೊಂಡು ಬಾ ಅಂತ ಹೇಳಿದ್ದೆ, ಹೌದಾ? ಹೌದು. ತೆಗಿಯಲಿ ಹಾ ತೆಗಿಯಾ ಹೌದು. ಮನೆ ಲೆಕ್ಕ ತೆಗುದು ಬೇಡ. ತೆಗುದು ಯಾಕೆ? ಪಟ ಮಾಡಿಬಿಟ್ಟೆ. ಬ್ಯಾಲ್ ಲೆಕ್ಕ ಮಾಡ್ಕೊಂಡು ಬಂದಿದ್ದೆ. ಬಾಯಿಲೆ ಹೌದಪ್ಪ. ನೋಡ, ಹಾಗಿರ್ಬೇಕು. ಶ್ರದ್ಧೆ ಅಂದ್ರೆ ಹಾಗಿರ್ಬೇಕು. ಹೌದು. ಕೇವಲ ಬರೆಯುವುದು ಮುಖ್ಯ ಅಲ್ಲ, ಅಥವಾ ಬರೆದದ್ದನ್ನು ಓದುವುದು ಮುಖ್ಯ ಅಲ್ಲ. ಅಲ್ಲ ಮನನ ಮನನ ಆಗಬೇಕು. ಮಣ್ಣುಂಡ ಆಗ್ಬೇಕು. ಹೇಳಿ. ಅದು ಮಾಡ್ಕೊಂಡು ಬಂದಿದ್ದೆ. ಹೇಳು. ಅದೇ ಲೆಕ್ಕ ಹೋಗುದುಗಳೇ. ಹಾ. ನೀವು ಹೇಳಿದ ತಕ್ಷಣ ಹೊರಟೆ ಹಾ. ಲೆಕ್ಕ ಮಾಡ್ಲಿಕ್ಕೆ. ಮೇಲಿನ ಕೇರಿಯಲ್ಲಿ 15 ಹಂಚಿನ ಮನೆ, ಕೆಳಗಿನ ಕೇರಿಯಲ್ಲಿ 25 ಹುಲ್ಲಿನ ಮನೆ, ಆಮೇಲೆ ಆಚೆ ಕೇರಿಯಲ್ಲಿ 12 ಸೋಗೆ ಮನೆ. ಉದಯಾರು ಕೇಳಿದ್ರು ನಿಮ್ಗೆ ಮನೆ ಲೆಕ್ಕ. ನಾನು ಹೇಳಿದ್ದು ನಿಮ್ಮ ಊರಿನಲ್ಲಿ, ನಿಮ್ಮ ಕೇರಿಯಲ್ಲಿ ಎಷ್ಟು ಮನೆ ಉಂಟು ಅಂತ ಲೆಕ್ಕ ಮಾಡಿ ಬಾ ಅಂತ ಹೇಳಿದ್ದಲ್ಲ. ಮತ್ತೆ 16 ಕೂಡಿಸು 17, 32ರಲ್ಲಿ 16 ಕಳೆದ್ರೆ ಎಷ್ಟು ಅಂತ ಆ ಲೆಕ್ಕ ಕೊಟ್ಟಿದ್ದೆ ನಿನಗೆ. ಅದನ್ನ ಹೇಳುವಂತ ನೀನು ಊರ್ ಮೇಲೆ ಎಷ್ಟು ಮನೆ ಉಂಟು ಎಲ್ಲ ಅವ್ರ ಮನೆ. ಅಲ್ಲ, ನೀವ್ ಹೇಳಿ ಮನೆ ಲೆಕ್ಕ ಮಾಡ್ಕೊಂಡು ಬಾ ಅಂತ ಹೇಳಿದ್ರ. ಮನೆಯಲ್ಲಿ ಕುಳಿತು ಮನೆ ಲೆಕ್ಕ ಅಂತಲೇ ಹೆಸರು ಅದಕ್ಕೆ. ಮನೆಯಲ್ಲಿ ಕುಳಿತು ಬರೆದುಕೊಂಡು ಬರುವುದು. ನೀವು ಮನೆಯಲ್ಲೇ ಕೂತ್ ಮಾಡ್ಕೊಂಬಂತ ಹೇಳಿಲ್ಲ, ಮನೆ ಲೆಕ್ಕ ಮಾಡ್ಕೊಂಡ್ ಬನ್ನಿ ಅಂದ್ರಿ ನೀವು. ಮನೆ ಲೆಕ್ಕ ಅಂದ್ರೆ ಅರ್ಥ ಅದೇ. ಎಂತ ಗೊತ್ತಾಗುದಿಲ್ಲ ಅವನಿಗೆ. ಇರ್ಲಿ ಬಿಡು. ಈಗ ನೋಡಿ, ನಾನು ಇಲ್ಲಿಯೇ ನಿಮ್ಮಲ್ಲಿ ಕೇಳ್ತೇನೆ. ಹೇಳಿ. ಏನಂತ? ಏನಂತ? ಬಿಡ, ಆ ಲೆಕ್ಕ ಮಾಡ್ಕೊಂಡು ಬರ್ಲಿಲ್ಲ. ಮಾಡಿಲ್ಲ. ಇಲ್ಲಿ ಒಂದು ಲೆಕ್ಕ ಹಾಕ್ತೇನೆ, ಹೇಳ್ಬೇಕು. ಆಯ್ತಾಯ್ತು. ಇದು ಒಂದು ಎಳೆ ಇದು ಒಂದು ಅಂತ ತಿಳ್ಕೊಳ್ಳಿ. ಒಂದು ಹೇಳಿಬಿಟ್ರೆ ಬಹಳ ಸುಲಭ. 1 ಕಾಲು ಎಳೆ. 1 ಕಾಲು ಎಲೆ. ಹಾಗೆ
ಹಾಗೆ ಮತ್ತೊಂದು ಕಾಲು ಎಳೆ ಹೇಳಿ. ಎರಡನ್ನ ಕೂಡಿಸಿದ್ರೆ ಎಷ್ಟಾಗ್ತದೆ ಮಾಡಿ ತೋರಿಸ್ಬೇಕು. ಒಂದು ಕಾಲು ವೇಳೆ ಕೂಡಿಸು ಮತ್ತೊಂದು ಕಾಲು ಎಳೆ ಒತ್ತಿಗೆ ಹಾ. 2 ಕಾಲು ಎಳೆ. ಗುರುಗಳೇ, ಲೆಕ್ಕ ತಪ್ಪೈತೆ? ಲೆಕ್ಕ ಸರಿಯಾಯ್ತು ಗುರುಗಳೇ. ಒಂದು ಕಾಲು ಎಳೆ ಮತ್ತೊಂದು ಕಾಲು ಎಳೆ ಎರಡನ್ನ ಸೇರಿಸಿದ್ರೆ ಎಷ್ಟಾಯ್ತು ಮಾಡಿ ತೋರಿಸೋ ನಾನು ಹೊರುವುದಲ್ಲ. 2 ಕಾಲು ಎಳೆ ಗುರುಗಳೇ. ನಾನೇನು ಹೇಳುವ? ಅದಲ್ಲ. ಒಂದು ಕಾಲು ಎಳೆ ಒಂದು ಕಾಲು ಎಳೆ 2.5 ಎಳೆ 2 ಬಾರಿ ಎಳೆಯ ಗುರುಗಳೇ ಸಿಕ್ಕಿದೆ. ಈ ದಡ್ಡ ಬಹಳ ಜೋರಿದ್ದಾನೆ. ಎದುರ ಹೌದು, ಸಾಯಂಕಾಲ ಮಾಡ್ತಾರೆ ಹಿಂಗೆ. ನೀವು ಪಾಪದವನು ಅಂತ ಹೇಳ್ತೀರಿ. ಸಾಯಂಕಾಲ ಗುರುಗಳೇ ಸ್ವರ ಬಂತು ಈಗ. ಹೇಳು. ಮೊನ್ನೆ ದಿವಸ ನಾನು ಮನೆಗೆ ಹೋಗುವಾಗ ಹಾ. ಈ ದಡ್ಡ ನನ್ನ ಹಿಂದೆ ಬಂದು ನೀ ಎಂತ ಹಾ? ಏನ್ ಮಾಡಿದ್ದೆ? ಎಂತ ಮಾಡಿದ್ದಿ? ನನ್ನ ಬೆನ್ನು ತಟ್ಟಿದ್ದು. ಹೌದೇನೆ? ಹಾಗೆಲ್ಲ ಮಾಡ್ತಾನ? ಹಾಗೆಲ್ಲ ಮಾಡ್ತೀನಿ. ನಿಂಗೆ ಗೊತ್ತಾಗ್ಲಿಲ್ಲಲ್ಲ? ನನಗೆ ಗೊತ್ತಿಲ್ಲ. ನಾಳೆ ಮಾಡ್ತೀನಿ. ಎಂತ ಎಂತ ಅವಳೆಂತ ಕೇಳಿದ್ರು ಅಷ್ಟೇ ಮಾಡಿದ್ಯಾ ಅಂತ ಅಂತಂದೆ. ಹಾಗೆ ಮಾಡ್ತೀನ ಅಂತ ಹಾ ಗುರುಗಳೇ, ಅದ್ರಲ್ಲಿ ಏನ್ ತಪ್ಪು ಅಂತ. ಹಾಗೆ ಅವ್ರು ಯಾರು? ಹಾ ಅವ್ರು ಹೆಣ್ಣು ಮಕ್ಕಳು. ಹೌದು, ನೀನು ಯಾರು? ಗಂಡು ಮಕ್ಕಳು. ಗಂಡು ಮಕ್ಕಳು. ಹೌದು, ಹಾಗೆ ಹೆಣ್ಣು ಮಕ್ಕಳ ಮೈಯನ್ನು ಗಂಡು ಮಕ್ಕಳು ಮುಟ್ಟಬಾರದು. ಮುಟ್ಟಿಬಾರದು ಸಾಮಾನ್ಯ ಜ್ಞಾನ ನನಗೆ ಇಲ್ಲವೇ? ಇದ್ರು ಯಾಕೆ ಮುಟ್ಟಿದೆ? ಕಾರಣ ಉಂಟು ಗುರುಗಳೇ. ಏನು? ನಾ ಬೆನ್ನು ಮುಟ್ಬೇಕು ಅಂತ ಮುಟ್ಟಿದ್ದಲ್ಲ. ಮತ್ತೆ? ಅವಳ ಬೆನ್ನ ಮೇಲೆ ಒಂದು ಜಿರಳೆ ಹೋಗ್ತಿತ್ತು. ಜಿರಳೆ ಕಂಡು ಹೆದರ್ತಾಳೆ ಅಂತೇಳಿ ಆ ಜಿರಳೆ ತೆಗೆದಿದ್ದಾನೆ. ತೆಗೆಯುವಾಗ ನಾನು ಈ ಇಷ್ಟೇ ಬಿಟ್ಟು ಮತ್ತೆ ಎಲ್ಲಿ ಅಂತ ಇಲ್ಲ ಗುರುಗಳೇ. ಅದನ್ನ ಮಾಡಿ ತೋರಿಸುವುದು ಬೇಡ, ಹೇಳಿದ್ರು ಸಾಕು. ಎಲ್ಲ ಅಪಾರ್ಥ ಮಾಡಿಕೊಳ್ತಾರೆ. ಹೌದೌದು ಹೌದು. ಅಷ್ಟೇ ಅಲ್ಲ ಗುರುಗಳೇ, ಹಾ. ನಿನ್ನೆ ದಿವಸ ನಾನು ಗುರುಮಠದಿಂದ ಮನೆಗೆ ಹೋಗುವಾಗ ಹಾ. ಇವನು ಒಂದು ಮೂಲೆಯಲ್ಲಿ ನಿಂತುಕೊಂಡು ಹಾ. ಒಂದು ಕಣ್ಣು ಮುಚ್ಚುವುದು, ನನ್ನನ್ನು ಕರೆಯುವುದು ಗುರುಗಳೇ. ಒಂದು ಕಣ್ಣು ಮುಚ್ತಾನೆ ಕರೀತಾನೆ. ದೇವರೇ ಗುರುಗಳೇ, ಇಷ್ಟು ವರ್ಷ ನಾನು ಇವತ್ತಿನವರೆಗೂ ಹಾಗೆ ಮಾಡಲಿಲ್ಲ. ಅಲ್ಲ ನೀ ಕಣ್ಣು ಮುಚ್ಚಲಿಕ್ಕೆ ಕಣ್ಣು ಬಿಟ್ಟದ್ದೇ ಯಾವಾಗ ಬೇಕಾದ್ರೆ. ನಾನು ಎಬ್ಸಿದ್ರೆ ಮಾತ್ರ ನೀವು ಕಣ್ಣು ಬಿಡ್ತಾ ಈ ಗುಲ್ಮಠದಲ್ಲಿ. ಇಲ್ಲಿ ಕಣ್ಣು ಮುಚ್ಕೊಂಡೇ ಇರ್ತ. ಅದು ಬಿತ್ತಲ್ಲ ಗುರುಗಳೇ. ನೀನು ಹಾಗೆ ಮಾಡಿದ್ಯಾಕೆ? ಗುರುಗಳೇ, ಒಂದು ಕಣ್ಣು ಮುಚ್ಚಿ ಯಾಕೆ? ಯಾಕೆ? ಅವು ತಪ್ಪು ಕಲ್ಪನೆಯೇ. ಅವಳು ತಪ್ಪು ಕಲ್ಪನೆ, ಅವಳು ಏನು ಕಲ್ಪನೆ ಮಾಡಿಕೊಳ್ಳಿ. ಹಾ. ನೀ ಯಾಕೆ ಹಾಗೆ ಮಾಡಿ? ನಾನು ಹಾಗಲ್ಲ. ಒಂದು ಕಣ್ಣಿಗೆ ಕಸ ಬಿದ್ದಿತ್ತ, ಹಾ. ಕಸ ಬಿದ್ದ ಕಣ್ಣು ಮುಚ್ಚಬೇಕೇ ಬೇಡವಾ? ಮುಚ್ಚಲೇಬೇಕು. ಅದಕ್ಕೆ ಮುದ್ದೆ ಕೈ ಮಾಡಿದ್ಯಾಕೆ? ಹಾ? ಕೈ ಮಾಡಿದ್ಯಾಕೆ? ಕಸ ಬಿತ್ತು ತೆಗೆಬಾ ಅಂತ ಅವಳು ಕೇಳ. ಯಾರವಳು? ಹಾ. ನಿನ್ನ ಕಣ್ಣಿಗೆ ಬಿದ್ದು ಕಸ ತೆಗೆವಳು ಅವಳ? ಮತ್ತೆ ಹೆಂಡತಿ ಅವಳು. 3 ಕಾಸಿನವನೇ ಮೂಲೆಯಲ್ಲಿ ನಿಂತ್ಕೊಂಡಿದ್ಯಾಕೆ? ಬೇಡದದ್ದು ಬೇಕಾದದ್ದನ್ನು ಅಭ್ಯಾಸ ಮಾಡದಿದ್ದು ಬೇಡದದ್ದು ಎಷ್ಟು ಬೇಗ ಬರ್ತದೆ ನೋಡು. ಗುರುವಿಲ್ಲ ಬಾರ ಇಲ್ಲಿ. ಗುರುವಿಲ್ಲದ ವಿದ್ಯೆ ಅದು. ಬಾರ. ನಿನಗ ವಿಭೂತಿ ಪಟ್ಟೆ ಹೀಗೆ ಹಾಕಿ ಇಲ್ಲಿ ಕೇಳಿದವ್ರು ಯಾರು? ಅಲ್ಲ ವಿಭೂತಿ ಪಟ್ಟೆ ಹಾಕುವುದು ಹೀಗೆ. ಅಲ್ಲ, ಅದು ನಾನು ಹಾ, ನೀವು ಹೇಳಿದ್ದೇನು 3 ಎಳೆಯಾಗಿ 3 ಹಾಕೊಂಡು ಬನ್ನಿ ಅಂದ್ರಿ. ಹಾ. ನಾ 3 ಹಾಕಿ ಬಂದೆ. ಅದು ಎಲ್ಲಂತ ನಂಗೆ ಗೊತ್ತಿಲ್ಲ, ಹಾಕಿ ಬಂದಿದ್ದೆ. ಅದಕ್ಕೆ ಹೀಗೆ ಹಾಕುವುದನ್ನು ಹೀಗೆ ಹಾಕಿದ್ದೆ. ಅಲ್ಲ, ನಂಗೆ ಅವ್ರು ಹೇಳ್ಕೊಟ್ರು. ಯಾರು? ಅಶೋಕಣ್ಣ. ಬೇಡದೇ ಬೆಳೆ. ಈಗ ನೋಡಿ, ಇವತ್ತೊಂದು ವಿಶೇಷ ಉಂಟು. ಎಂತ ಗುರುಗಳೇ? ನೀವು ಗಮನಿಸ್ಲಿಲ್ಲ? ನಿಮ್ಮ ಮದುವೆ ದಿವಸ ಅಲ್ಲ, ವಿಶೇಷ ಅಂದ್ರಲ್ಲ. ಅದೆಲ್ಲ ವಿಶೇಷ ದಿನ ಅಲ್ಲ. ಹೌದು. ಅದೆಲ್ಲ ಮರೆಯಬೇಕಾದ ದಿನಗಳು. ಹೌದು ಹೌದು, ವಿಶೇಷ ಅಂದ್ರೆ ಗುರುಗಳೇ ಇಲ್ದಿದ್ರೆ ವಿಶೇಷ ಆಗ್ತದೆ. ಸಂಭ್ರಮಿಸಬೇಕಾದ ವಿಚಾರ ಆದ್ರೆ ಸಂಭ್ರಮದ ದಿನ ಹೇಳಬಹುದು. ಗುಂಡಿಗೆ ಬಿದ್ದಿದ್ದೇವೆ, ಅದನ್ನು ಹೇಗೆ ಮತ್ತೆ ಸಂಭ್ರಮ ಬಿಡು. ಮತ್ತೆ ಆ ವಿಚಾರ ಬೇಡ. ಅದು ಬೇಡ. ಇವತ್ತು ವಿಶೇಷ ಅಂದ್ರೆ ಹೇಗೆ? ಇವತ್ತು ನಿಮ್ಮ ಜೊತೆಯಲ್ಲಿ ಪಾಠವನ್ನು ಕಲಿಯುವುದಕ್ಕಾಗಿ ಹಾ. ವಿಶೇಷ ವ್ಯಕ್ತಿಯೊಬ್ಬ ಬಂದಿದ್ದಾನೆ. ಯಾರು ಗುರುಗಳೇ? ನೋಡ್ಲಿಲ್ಲ? ಇಲ್ಲ. ಮುಂದೆ ಬಾ. ಓಯ್, ಗುರುಗಳೇ, ಇದು ಯಾವ ಗಂಡಿದೆ? ಇದ್ಯಾವ ಬಂದ? ಇದು ಅದು ಹೇಳಲಿಕ್ಕೆ ಪ್ರಾಣಿ ಅದು. ಇವ ಯಾರು? ಅದು ಇವು ಯಾರಿವ? ಚಂದವ ಪಾಪ. ಸಾಮಾನ್ಯದವನಲ್ಲ. ಓ, ಸಾಮಾನ್ಯದವನಲ್ಲ. ಎಂತಕೇನ? ನಮ್ಮ ನಾಡಿನ ದೊರೆಗಳು. ಹೋ, ಯಾರು ಹೇಳು? ಹಿರಿಯ ಚಿಕ್ಕಪ್ಪಯ್ಯ. ಹೌದು, ನಿನ್ನ ಅಪ್ಪನ ತಮ್ಮ ನೋಡೋಣ.
ಹಿರಣ್ಯಕಶ್ಯಪ ಮಹಾರಾಜರು ಹಾ 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 ಹಾ. ಅವರ ಸುಪುತ್ರ. ಓ ನಮ್ಮ ಹಿರಣ್ಯಕಪ್ಪನ ಮಗನ. ಓ ಹೌದು ಮಗ. ಅವನ ಹೆಸರೇನು ಕೇಳಿ? ಏನು? ಪ್ರಹ್ಲಾದ. ಪುಳ್ಳಾದ. ಪೊಳ್ಳನೋ ನೀನು? ಸರಿ, 3 ಪ್ರಹ್ಲಾದ ಅದೇ ಆದ. ಅವ ಬಂದಿದ್ದು ನಿಮ್ಮ ಹಾಗೆ ಪಾಠವನ್ನು ಕಲಿಯುವುದಕ್ಕಾಗಿ ಬಂದಿದ್ದಾನೆ. ಹಾ. ಜೊತೆಯಲ್ಲಿ ನೀವು ಕುಳ್ಳಿರಿಸಿಕೊಂಡು ಹಾ. ಸಹಕರಿಸುತ್ತಾ ಇವನಿಗೆ ಪಾಠವನ್ನು ಕಲಿಸ್ತೇನೆ. ಆಯ್ತು. ಆದೀತಾ? ಆಯ್ತು, ಆಯ್ತು. ಎಲ್ಲ ಕುಳಿತುಕೊಳ್ಳಿ ಸಾರಾಗಿ. ಎಲ್ಲ ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಳ್ಳಿ. ನೀನು ವಿದ್ಯೆಯನ್ನು ಆರಂಭಿಸುವ ಪೂರ್ವದಲ್ಲಿ ವಿಘ್ನ ಕಾರಕನು ವಿಘ್ನ ನಿವಾರಕನು ಅಂತ ಶ್ರೀ ಮಹಾಗಣಪತಿಯನ್ನ ಒಮ್ಮೆ ಮೇಲುಪಂಕ್ತಿಯಲ್ಲಿ ಗುರುಗಳೇ ಗುರುಗಳೇ ದೊಡ್ಡ ಬಾಳೆಹಣ್ಣು ತಿಂತಿದ್ದೇನೆ ನೋಡಿ. ಮನೆಯಲ್ಲಿ ಏನು ಹೊಟ್ಟೆಗೇನು ತಿನ್ನಿಲ್ಲ ನೀನು. ಪಾಠಶಾಲೆಯಲ್ಲಿ ತಿನ್ನುವುದನ್ನ ಕಲಿಯುವುದನ್ನು ಒಮ್ಮೆ ಮಾಡಬಾರದು. ಯಾವ್ದಾದ್ರು ಒಂದು ಒಮ್ಮೆ ಮಾಡಬೇಕು. ಗುರುಗಳೇ ಅದನ್ನ ಎಲ್ಲೆಲ್ಲ ಹಾಕ್ಬೇಡ, ಬದಿಯಲ್ಲಿ ಇಟ್ಕೋತ ಮತ್ತೆ ಅದ್ರ ತಿಂದ್ಬಿಡು, ಒಳ್ಳೇದು. ಅದು ಹೇಸಿಗೆ ಒಬ್ಬನೇ ತಿಂಗಳು ಸರಿಯಾಗುತ್ತಿಲ್ಲ ಗುರುಗಳೇ. ಹೌದು, ನಿಮಗೂ ಕೊಟ್ಟು ತಿನ್ಬೇಕಿತ್ತು. ಜೊತೆಯಲ್ಲಿ ವಿದ್ಯೆಗೆ ಅಧಿದೇವತೆಯ ಅಂತ ಶಾರದಾ ಸ್ತುತಿಯನ್ನು ಮೇಲೆ ಬರೆದಿದ್ದೇನೆ. ಆ ನಂತರದಲ್ಲಿ ನಿಮ್ಮ ಕುಲದ ಅಧಿದೈವ ನಿಮ್ಮವರೆಲ್ಲ ನಂಬಿ ಆತನಿಂದಾಗಿಯೇ ಭವಿಷ್ಯದ ಬದುಕಿನಲ್ಲಿ ಶ್ರೇಯಸ್ಸನ್ನ ಅಪೇಕ್ಷಿಸಿದಂತ ಅನೇಕ ಮಾನ್ಯ ಮಹಾನುಭಾವರಿದ್ದಾರೆ. ಅವರೆಲ್ಲ ಆ ಕೈಲಾಸವಾಸಿ ಅಂತ ಪ್ರಭು ಪರಮೇಶ್ವರನ್ನ ಆರಾಧಿಸಿ ತಮ್ಮದಂತಹ ಇಷ್ಟಾರ್ಥವನ್ನು ಈಡೇರಿಸಿಕೊಂಡವರಿದ್ದಾರೆ. ಆದ್ದರಿಂದಾಗಿ ಆತನಿಗೆ ಹಣೆಯಲ್ಲಿ ಕಣ್ಣುಳ್ಳ ಕಾರಣದಿಂದಾಗಿ ಪಾಲ ಅಂದ್ರೆ ಹಣೆ. ಗುರುಗಳೇ ಅವಳು ತೊಡ ಮೇಲೆ ಕೂತಿದ್ದೆ ಕಡೆ. ನೀವು ಅಲ್ಲಿ ತಿನ್ಬಾರ್ದು ಅಂತ ಹೇಳಿದ್ರಲ್ಲ ಗುರುಗಳೇ, ಅದಕ್ಕೆ ಹಿಂದೆ ಬಂದು ತಿಂತಿದ್ದೆ. ಅಲ್ಲಿ ತಿಂದ್ರು ಒಂದೇ, ಇಲ್ಲಿ ತಿಂದ್ರು ಒಂದೇ. ಅದು ಗುರುಮಠ ಅಲ್ವೇನೆ ಇದು? ಎಲ್ಲರೂ ತಿನ್ನಬಾರ್ದು, ಮನೆ ಹೋಗಿ ತಿನ್ನು. ಅರ್ಥ ಆಯ್ತಲ್ಲ? ಹೋಗಿ ಅವಳಿ ಪಾಪ ಕಷ್ಟ ಕೊಡುದೇನ ನೀನು? ಒಂದು ತಿನ್ಲಿಕ್ಕೂ ಬಿಡುವುದಿಲ್ಲ ಮಾರ ಇವತ್ತು. ನೀ ಸರಿ ಕೂತ್ಕೊಳ್ಳ. ಮೈ ಮೇಲೆ ಕೂತ್ಕೊಳ್ತಾರೆ. ಹಣೆಯಲ್ಲಿ ಕಣ್ಣುಳ್ಳವರಾದ ಕಾರಣದಿಂದಾಗಿ ಪಾಲಲೋಚನ ಅಂತ ಬರೆದಿದ್ದೇನೆ. ನೀನು ಅದನ್ನು ನೋಡಿ ಹಾಗೆಯೇ ಕೆಳಗಡೆಯಲ್ಲಿ ಬರೆಯಬೇಕು. ಬರೆಯುವುದಕ್ಕಾಗ್ತದೆ. ಬರಿ. ಬಾಲಕ ನೀನೀದ ಬರೆಯೇನೆ ಶ್ರೀಲಕ್ಷ್ಮೀ ಎನ್ನುತ್ತ ಬರೆದ. ಬರೆದಿಯ ಮಗು? ಬರೆದಿದ್ದೇನೆ ಏನಂತ ಬರೆದೆ ನೋಡಿ. ಕಮಲಲೋಚನ. ಹಾಗಲ್ಲ ಮಗುವಿಗೆ ನಾಗಭೂಷಣನೆಂದು, ಹಾಗಲ್ಲ ಮಗುವಿಗೆ ನಾಗಭೂಷಣನೆಂದು ಬೇಗದಿ ಬರೆಯನಲು. ಮಗು, ನಿನ್ನಲ್ಲಿ ನಾನು ಏನನ್ನ ಬರೆದಿದ್ದೇನೋ ಅದನ್ನ ಕೆಳಗಡೆ ಬರೆ ಅಂತ ಹೇಳಿದ್ದೆ. ನಾನು ಬರೆದದ್ದಕ್ಕೆ ವಿರುದ್ಧವಾದ ಶಬ್ದವನ್ನು ಬರೆ ಅಂತ ಹೇಳಿದ್ದಲ್ಲ. ಅದು ಮುಂದೆ ಬರ್ತದೆ ನಿಮ್ಗೆ. ವಿರುದ್ಧಾರ್ಥಕ ಶಬ್ದಗಳು ಹೀಗೆಲ್ಲ ಬರ್ತದೆ. ನಿಮ್ಗೆಲ್ಲ ಹೇಳಿಕೊಟ್ಟಿದ್ದೇನೆ. ಸ್ವಲ್ಪ ಲಕ್ಷ್ಯ ಇರ್ಲಿ. ನಾನು ಇವನಿಗೆ ಹೇಳಿಕೊಡುವಾಗ ನಿಮಗೂ ಒಂದು ಲಕ್ಷ್ಯ ಇರ್ಲಿ. ಯಾಕಂದ್ರೆ ಮುಂದೆ ನಿಮಗೂ ಇದು ಬರ್ತದೆ. ಇಲ್ಲಿ ಒಂದಲ್ಲ 2-3 ಲಕ್ಷ ಇರಲಿಲ್ಲ ನಮಗೆ. ಗಮನ. ಅದೇ ಹಾಗಾಗಿ ನೀನು ನೋಡು, ವಿರುದ್ಧವಾಗಿ ಬರೆದು ಬಿಟ್ಟು ಪಾಲಲೋಚನ ಅಂತ ಬರೆದ್ರೆ ನೀನು ಲಕ್ಷ್ಮೀ ಲೋಲ ಅಂತ ಅದಲ್ಲ. ಹಾಗಾಗಿ ಈಗ ನಾನು ಬರೆಯುವುದನ್ನು ನೀನು ಬರೀಬೇಕು. ನೋಡು, ನಾನು ಈಗ ಏನು ಬರೆದಿದ್ದೇನೆ? ನಾಗಭೂಷಣ ಅಂದ್ರೆ ಸರ್ಪಗಳನ್ನೇ ಆಭರಣವಾಗಿ ಹೊಂದಿದವ ಎನ್ನುವ ಅರ್ಥದ ಬರೆದಿದ್ದೇನೆ. ಅದನ್ನು ನೀನು ಬರೀಬೇಕು. ನಾಗಶಯನನೆಂದು ಬರೆದದು ಬಾಲಕ, ನಾಗಶಯನನೆಂದು ಬರೆದದು ಬಾಲಕ ಆಗತಿ ದೋಷದಾದಿ. ಏನು ಬರೆದೆ? ಅಯ್ಯಯ್ಯೋ ಬೆಂಕಿ ಬೆಂಕಿ. ಗುರುಗಳ ಬೆಂಕಿ ಗುರುಗಳ ಬೆಂಕಿ ಗುರುಗಳ ಬೆಂಕಿ. ಏನು ಗುರುಮಠಕ್ಕೆ ಬೆಂಕಿ ಹಚ್ಚುವ?
ಇಲ್ಲ ಗುರುಮಂತ್ರಕ್ಕಲ್ಲ ನಾ ಪಟ ಅದಕ್ಕೆ ಆಗಚ್ಚಿದೆ, ಅದಕ್ಕೆ ಆಗಚ್ಚಿದ್ಯಾ? ಚೂರು ಉದ್ದ ಆಯ್ತು ಅದಕ್ಕೆ. ಅದು ಹಚ್ಚಿದ್ದೇಲಿಟ್ಟು, ಹಚ್ಚಿದ್ದೇಲಿಟ್ಟು ಕದ್ದಿ ಕೊಡು ಕದ್ದಿ. ಕೊಡು ಕೊಡು ಏನೇ ಕೊಡು, ಅವನು ಕೊಡುದಿಲ್ಲ, ಕೊಡ ಒಮ್ಮೆ ಕೊಡ. ಅವ ಹಿಂದೆ ಹೋಗ್ತಾನೆ. ಇಲ್ಲ ಇಲ್ಲ ಕೊಡು, ಎಲ್ಲಿ ಹಿಂದೆ ಹೋಗುವುದಿಲ್ಲ, ಕೊಡು. ಅವನ ತಕ ಹಿಂದೆ ಹೋಗ್ತಾನೆ. ಇಲ್ಲ ಇಲ್ಲ ಅವನ ಹತ್ರ ಮತ್ತೇನೂ ಇಲ್ಲ, ಕೊಡು. ಅವನ ಹತ್ರ ಮತ್ತೇನಾದ್ರೂ ಇದ್ರೆ ಹಿಂದೆ ಹೋಗ್ತಿದ್ದೆ ನಾನು. ಹಿಂದೆ ಗೊತ್ತಿರುವಂತ ಈಗ ಕೊಡು. ಈಗ ಇದರ ಬಾಲ ಉದ್ದವಾಗಿದೆ ಅಂತ ಅವ ಬೆಂಕಿ ಹಚ್ಚಿದ್ದಾನೆ. ಈಗ ಅವನ ಜುಟ್ಟವೂ ಉದ್ದವಾಗಿದೆ ಅಂತ ಇಲ್ಲ, ಅದು ಎರಡೂ ಆಗ್ತದೆ ಗುರುಗಳೇ. ಇದೇ ರೀತಿ ಬೆಂಕಿ ಹಚ್ಚಿದ್ರೆ ಒಂದಿನ ಜುಟ್ಟಕ್ಕೆ ಬೆಂಕಿ ಹಚ್ಚುವುದು ಕೊಡ್ತೇನೆ. ಇಲ್ಲೇ ಉಂಟು. ಹಾ ಹಾಗ ಉದ್ದ ಆದ್ರೆ ಕತ್ತರಿಸಬೇಕು. ಗೊತ್ತಿಲ್ಲ, ಕತ್ತರಿಸ್ತೆ. ಗುರುಮಟ್ಟಕ್ಕೆ ಇಲ್ಲಿ ಅದು ಬೆಂಕಿ ಬಿದ್ದರೆ ಎಷ್ಟು ಜನ ಇದ್ದಾರೆ, ಎಷ್ಟು ಜನರ ಜೀವಕ್ಕಾಪ ಆಗುವಂತ ಕಲ್ಪನೆ ಬೇಡ ನಿಮಗೆ. ನಿಮ್ಮಲ್ಲಿ ನೀರಿನ ವ್ಯವಸ್ಥೆ ಇಲ್ಲವೇ? ನೀರು ಹಚ್ಚಿ ಆರಿಸೋದಕ್ಕೆ ಯಾರು ನಿನ್ನ ಅಪ್ಪ ಬರ್ತಾನ? ಹೌದು, ಕಡೆಗೆ ಅಗ್ನಿ ಶಾಮಗಳು ಕರುವುದೇ ಗದೆಗೆ. ಓ ಅವರು ಬಿಡ ಪುಣ್ಯಪ್ಪ. ಸಾಮಗ್ರಿ ಹೋಗಿ ಒಂದು ಕೆಲಸ ಮಾಡು, ಬಿಡು, ಅದೆಲ್ಲ ನಿನಗೆ ಕಷ್ಟ ಅಂತ. ಬೇರೆ ಒಂದು ಸುಲಭವಾಗಿ ಹೇಳ್ತೇನೆ, ಹೇಳಿ ಹೇಳಿ. ಶಿವ ಎರಡೇ ಅಕ್ಷರ, ಅದನ್ನು ಬೇಡ. ಯಾಕಂದ್ರೆ ಬಹಳ ಉದ್ದದ ಶಬ್ದ ಬೇಡ. ನಾನು ಮೊದಲು ಸಣ್ಣ ಸಣ್ಣ ಶಬ್ದ ಹೇಳುವುದು, ಆ ನಂತರದಲ್ಲಿ ಉದ್ದದ ಶಬ್ದವನ್ನು ಹೇಳ್ತೇನೆ. ಚೆಂಡೆ ಸೇರ್ಕೊಂಡು ಅದಲ್ಲ, ಆ ಚೆಂಡೆ ಸೇರ್ಕೊಂಡು ಹೇಳಿ, ಚೆಂಡೆ ಶಿವ. ಎಲ್ಲಿ ಅದಲ್ವೋ, ಚಂಡೆ ಶಿವ ಅಲ್ವೋ? ಶಿವ ಕೈಲಾಸ ಬರೀ ಶಿವ. ಬರೆದಿದ್ದೇನೆ. ಏನಂತ ಬರೆದೆ? ಹರಿ ಎನ್ನುವ ಹಾಗೆ ಬರೀ. ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಅಂತ ನಿಂದು ಜಲಕ್ರೀಡೆ ಉಂಟು ಇಲ್ಲಿ? ಅಲ್ಲ, ಸ್ವಚ್ಛ ಮಾಡ್ತಿದ್ದೆ. ಏನ್ ಬಿದ್ದಿತ್ತು ಇಲ್ಲಿ? ನಾ ತಿಂದದ್ದು. ಅದನ್ನ ಹಾಗೆ ಚೊಕ್ಕ ಮಾಡುವುದು, ಸ್ವಲ್ಪ ಗೋಮಯ ಹಾಕಬೇಕು. ಕಡೆಗೆ ಹಾಕ್ತೆ, ಹೋಗುವಾಗ ಇಲ್ಲೇ ಹಾಕಿ ಹೋಗ್ತೆ ಗುರುಗಳೇ. ಮಗು ನೋಡು, ನನಗೆ ಸಿಟ್ಟು ತರಿಸಬಾರದು. ನಾನು ಈ ಗುರುಮಠದಲ್ಲಿ ಪದ್ಧತಿ ಹೇಗೆ, ನಾವು ಏನನ್ನ ಹೇಳಿಕೊಡ್ತೇವೆಯೋ ಅದನ್ನು ಮೊದಲಾಗಿ ಕಲಿಯುವುದು. ಆ ನಂತರದಲ್ಲಿ ನೀನು ಸ್ವತಂತ್ರವಾಗಿ ವಿದ್ಯಾಭ್ಯಾಸವನ್ನೆಲ್ಲ ಕಲಿತಾ ನಂತರದಲ್ಲಿ ನೀನು ಮನಸ್ಸಿಗೆ ಬಂದದ್ದನ್ನು ಬರೆಯುವುದಕ್ಕೆ ಅವಕಾಶ ಉಂಟು, ಇಲ್ಲ ಅಂತಲ್ಲ. ಆದ್ರೆ ಆರಂಭದಲ್ಲಿಯೇ ನಾವೇನನ್ನೋ ಬರೆಯುವುದು, ನೀನೇನನ್ನೋ ಬರೆಯುವುದು ಆಗಿಬಿಟ್ರೆ ಅದು ವಿದ್ಯಾಭ್ಯಾಸದ ಕ್ರಮ ಅಂತ ಹೇಳಿಸಿಕೊಳ್ಳಲಾರದು. ಹಾಗಾಗಿ ಮೊದಲು ಒಬ್ಬರು ನಡೆದ ದಾರಿಯಲ್ಲಿ, ತೋರಿಸಿದ ದಾರಿಯಲ್ಲಿ ಹೋಗುವುದನ್ನು ಅಭ್ಯಾಸ ಮಾಡಬೇಕು. ನೋಡಿ, ದಡ್ಡ ನನಗೆ ಪತ್ರ ಕೊಟ್ಟಿದ್ದಾರೆ ನೋಡಿ. ಕೈ ಕೊಟ್ನ ಬಿಸಾಕಿ ಬಿಸಾಡಿದ್ನ? ಓದಿ ಗುರುಗಳೇ. ಹೇಳ ಹೇಳ ಮೇಲೆ ನೀನೇ ಕೊಟ್ಟದ್ದು ಹೌದಾ? ಇವಳು ನೋಡಿದ್ದಾಳೆ. ನಾ ಕೊಟ್ಟದ್ದು ಅವಳು ಯಾಕೆ ನೋಡ್ತಲ? ಅವಳಿಗೆ ಕಣ್ಣಿಲ್ವಾ? ಅವಳು ಕಾಣುವ ಹಾಗೆ ನೀನು ಕೊಟ್ಟಿದ್ದೀವಿ. ಇರಲಿ, ಈ ಅಕ್ಷರ ಓದುವುದು ನನಗೆ ಅಂತಲ್ಲ, ಬಹುಶಃ ಬ್ರಹ್ಮನೇ ಬಂದರೂ ಓದುವುದು ಕಷ್ಟ ಉಂಟು. ಇರಲಿ, ನೀನೇ ನಿನ್ನ ಈ ಅಂದವಾದಂಥ ಅಕ್ಷರಗಳನ್ನು ಒಮ್ಮೆ ವಾಚಿಸಿ ಬಿಡು, ಸ್ಪಷ್ಟವಾಗಿ ವಾಚಿಸಿ. ಓದು ಇವತ್ತೇ ಓದ. ನುಂಗು ನುಂಗ. ಪ್ರೀತಿಯ ಪ್ರೀತಿಯ ರಾಜೀವಿಗೆ ದಡ್ಡನಂತ ನಾನು ಬೇಡಿಕೊಳ್ಳುವ ನಮಸ್ಕಾರಗಳು. ಬಹುಶಃ ಯಾವ ಪತ್ರದಲ್ಲೂ ಈ ಒಕ್ಕಣಿಕೆ ನಾನು ಕೇಳಲಿಲ್ಲ. ಬೇಡುವ ನಮಸ್ಕಾರಗಳು, ಬೇಡುವ ಆಶೀರ್ವಾದಗಳನ್ನು ಕೇಳಿದ್ದೇನೆ, ಬೇಡುವ ನಮಸ್ಕಾರಗಳು. ಏನಂತ ಏನೆಯ ಪರಿಸ್ಥಿತಿಯ ನಮಸ್ಕಾರ ಪಡೆಯುವುದಕ್ಕೆ. ಹೌದು, ಇದು ಮುಂದೆ ವಿಷಯವು ನಿನ್ನ ಅಪ್ಪ ನನಗೆ ಮಾವನಾದರೆ ನೀವು ನನಗೆ ಏನಾಗುತ್ತಿ? ಏನಾಗ್ತಾಳೆ? ಇವಳು ಅವಳಪ್ಪ ನಿನಗೆ ಮಾವ ಆದ್ರೆ ಅವಳು ಏನಾಗ್ತಾಳೆ ನಿನಗೆ? ಅವಳು ಹೇಳ್ಬೇಕಲ್ಲ ಗುರುಗಳೇ. ಅವಳು ಯಾಕೆ ಹೇಳ್ತಾಳೆ? ನೀನು ಹೇಳು. ನಿನ್ ಗೊತ್ತುಂಟೇನೆ, ಒಮ್ಮೆ ನಿನ್ನ ಅಪ್ಪ ಅವನಿಗೆ ಮಾವ ಆದ್ರೆ ನೀನು ಅವನಿಗೆ ಏನಾಗ್ತೀಯ? ಹೇಳ್ತಿ ಹೇಳುತ್ತಲ್ಲ, ಕಳಿಸ್ಕೊಡಿ. ಹೌದು ಗುರುಗಳೇ, ಹೇಸಿಗೆ ಅಲ್ಲ. ನೀವು ಗುರುಮಠದಲ್ಲಿ ಒಂದು ಹಾಗೆ ಮಾಡಲಿಲ್ಲ.
ಮಗು ನೋಡು, ನಾನು ಬರಲಾಟ ಬರಿಬೇಕು. ಆಯ್ತು ಬೇಡ, ನಾನು ಹೇಳಿದ ಆಯ್ತಾ? ಹರ ಹರಿ ಕೈಲಾಸವಾಸಿ ವೈಕುಂಠವಾಸಿ ನಂದಿ ವಾಹನ ಹರಿ ಪಾರ್ವತಿ ವಲ್ಲಭ ಲಕ್ಷ್ಮೀ ವಲ್ಲಭ ರುಂಡಮಾಲಾಧರ ವನಮಾಲಾ ನಾನು ಹೇಳಿದ ಕಷ್ಟ ವಿರೋಧ ಹೇಳೋದೇ ನೀನು ಗುರುಮಠಕ್ಕೆ ಯಾಕೆ ಬರಬೇಕಿತ್ತು? ಅರಮನೆಯಲ್ಲಿ ಇರ್ಬೋದಿತ್ತಲ್ಲ. ಅಪ್ಪ ಅಮ್ಮ ನಿನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಕಳಿಸಿಕೊಟ್ಟಿದ್ದಾರೆ. ಹಾಕಿ ಆಗ ಬರುವುದಿಲ್ಲ. ಈ ನಿಮ್ಮ ಹಾಗಲ್ಲ ಅವಂಗೆಲ್ಲ ಆಗುದಿಲ್ಲ ಆದ್ರೆ ಹೇಳಿದ್ದಾರೆ ಅವಕಾಶ ಎಲ್ಲರೂ ಹಾಕಿ ನೋಡು. ನಾನು ಹೇಳಿದೆ ಉಷಾ ಹುಡುಗ ಹೆದರಿದ್ದಾನ ನಿಮ್ಮನ್ನು ನೋಡ್ರೆಲ್ಲ ಹೆದರುದೇ. ನಾನೇ ಹೆದರಿದ್ದೇನೆ ಅವಂತು. ಅಂತ ನಾ ಹುಲಿಯ ಅದಲ್ಲ ಭಯ ಭಯ. ಅಂದ್ರೆ ಯಾಕೋ ಏನೋ ಒಂದು ರೀತಿಯ ತೊಂದರೆ ಆಗ್ತಾ ಉಂಟು. ತೊಂದರೆ ಹೇಳಿ. ಈ ಸಲುಗೆಯಲ್ಲಿ ಬಂದ ವಿದ್ಯಾಭ್ಯಾಸ ಹಾ ಬೆದರಿಕೆಯಿಂದ ಬರುವುದಿಲ್ಲ. ಬರುದು ಬರುದು. ನಾನು ಸ್ವಲ್ಪ ಆ ಕಡೆ ಇರ್ತೇನೆ, ಹಾ ನೀವೆಲ್ಲ ಒಟ್ಟಾಗಿ ಹಾ ಅವನಿಗೆ ನಾವೆಲ್ಲ ಹೀಗೆ ಕಲಿಯೋಣ, ಹಾ. ನಾವೆಲ್ಲ ಹೀಗೆ ಅಭ್ಯಾಸ ಮಾಡೋಣ, ಹಾ. ಇದರಿಂದ ಒಳ್ಳೆಯದು ಅಂತ ಹೇಳಿ ಅವನಿಗೆ ನೀವೇ ಸ್ವಲ್ಪ ಅಭ್ಯಾಸ ಮಾಡಿ. ನಾ ಹೇಳ್ಬಿಟ್ಟೆ. ಅದಿತಾ ಎಲ್ಲ ಸರಿ ಮಾಡಿ. ನೀವು ವಿಶ್ರಾಂತಿ ಮಾಡಿ, ವಿಶ್ರಾಂತಿ ಪಡೆಯಿರಿ. ಸಹಪಾಠಿಗಳೇ, ಇಲ್ಲಿ ಬರ ಇಲ್ಲಿ. ಈಗ ನೋಡು, ನಾವು ಹೇಳ್ದೆ ನೀವು ಕೇಳ್ಬೇಕು. ಆಯ್ತು. ಗುರುಗಳು ಹೇಳ್ದೆ ಆಯ್ತಲ್ಲ. ಆಯ್ತು. ಹರ ಹರಿ ಹರ ಹರಿ ಹರ ಹರಿ ಹರ ಹರಿ ಏಯ್ ಏನಾ ರಾಜ್ಕುಮಾರ್ ಅವನಿಗೆ ಹೊಡಿಕೆ ನೀನು ಹೆದರ್ಸ್ತೀನ? ನಾವು ಹೊಡ್ದ ಮತ್ತೆ? ಹೇಳಿದ್ದು ಅವ್ನು ಹೆದರ್ಕೊಳ್ಳೋದಿಲ್ವಾ? ಬರ ಶಿವ. ಹೇಳ ವೈಕುಂಠವಾಸಿ ಇಲ್ಲಪ್ಪ ಎಂತ ಹೇಳೋ ಅದೇ ಹೇಳ್ತಾನೆ. ಹೌದು. ಒಂದು ಕೆಲಸ ಮಾಡು, ಏನು? ಈಗ ನೀನೇ ಹೇಳ್ಕೊಡು, ನಾವೇ ಕಲ್ತೇವ್ರೆ ಆಗ್ಲೇ ಇಲ್ಲ. ಹಾ ನೋಡುವ. ಹರಿನಾರಾಯಣ ಸ್ವಾಮಿಯ ಹಾ ನೀವು ಸ್ತುತಿಯನ್ನು ಯಾವಾಗಲೂ ಮಾಡಬೇಕು. ಹೌದಾ? ಯಾಕೆ ಗೊತ್ತಾ? ಯಾಕೆ? ನೀನು ಒಳ್ಳೆಯ ಬಾಳೆಹಣ್ಣನ್ನು ನೀನು ತಿಂದಿದ್ದಿ. ಹೌದು. ಶ್ರೀಮನ್ನಾರಾಯಣನ ಸ್ತುತಿಯನ್ನು ಮಾಡಿದ್ರೆ ಹಾ. ಒಳ್ಳೆಯ ಬಾಳೆಯನ್ನೇ ಕೊಡ್ತಾನೆ. ಬಾಳನ್ನೇ ಕೊಡ್ತಾನೆ. ಹೌದು. ಹೌದಾ? ಹಾ. ಹಾಗಾದ್ರೆ ಹೇಗೆ ನೀ ಹೇಳ್ಕೊಂಡು ನಾವು ಹಾಗೆ ನಾವು ಮಾಡ್ತೇವೆ. ಹೇಳ್ತೇವೆ. ಹರಿ ಗೋವಿಂದ ಹಾ. ಶ್ರೀಹರಿ ಹಾ. ತಂದೆ ಹಾ. ರಕ್ಷಿಸಬೇಕು ಎನ್ನುವ ಹಾಗೆ ಹಾ. ಶ್ರೀಮನ್ನಾರಾಯಣನನ್ನು ನೀವು ಸ್ತುತಿ ಮಾಡಬೇಕು, ಭಜಿಸಬೇಕು. ಹರಿ ಹರಿ ಎಂದರೆ ಭಯವಿಲ್ಲ, ಹರಿ ನಾಮಕ್ಕೆ ಬೇರೆ ಸರಿಯಿಲ್ಲ. ಹೇ! ಮತ್ತು ಹರಿಯ ನಾಮವ ಮತ್ತು ಹರಿಯ ನಾಮವ ಅತ್ತಿಯಲ್ಲಿ ಬರೆಯುತ್ತ ಹೋಗುದು ಸತ್ತ ನಿಂದರೆ ಕಾಣುತ್ತಿದ್ದ ನಮ್ಮ ಪ್ರತಿ ಅಮರ. ಅವ್ವ ಮೈ ಮುಟ್ಟಿದ್ರೆ ನಿಮ್ಮ ಆಕ್ಷೇಪ. ಮತ್ತೆ ಗುರುಗಳ ಈಗ ಹೇಳಿ ಅವರಿಗೆ, ನಾ ಮೈ ಮುಟ್ಟಿದ್ನ, ಅವಳು ಮೈ ಮುಟ್ತಾ ಇದ್ದಾಳೆ. ನಾ ಸುಮ್ಮನೆ ಹೀಗಂದಕ್ಕೆ ಅವಳು ಆಕ್ಷೇಪ ಮಾಡ್ತಾ ಇದ್ದಾಳೆ. ಅವರಿಬ್ಬರು ಸೇರಿ ನನ್ನೊಬ್ಬರು ಬಿಡ್ತಾ ಇದ್ದಾರೆ. ನಿನಗಾಗುವ ಸಂಕಟ ಏನು ಅಂತ ನನಗೆ ಅರ್ಥ ಆಗ್ತದೆ. ಹೌದು. ಆದ್ರೆ ಸಹಿಸಿಕೊಳ್ಳೇಬೇಕು. ನನ್ನ ಪ್ರಾಯದಲ್ಲಿ ನಿಮಗೂ ಆಗಲಿಲ್ಲವೇ ಈಗ? ಬರಲಿ. ಗುರುಗಳೇ, ಕೋತಿ ತಾನು ಕೆಟ್ಟಿದ್ದಲ್ಲದೆ ವನವನ್ನೂ ಕೆಡಿಸಿತ್ತು ಅಂತ ಒಂದು ಮಾತಿದೆ. ನೀನು ಹಾಳಾದದ್ದಲ್ಲದೆ ಇವರನ್ನು ತಪ್ಪು ದಾರಿಗೆ ಎಳಿತಾ ಇದ್ದೀಯ. ಇಲ್ಲ ಗುರುಗಳೇ. ಮಗು, ನಾನು ಈಗ ಸಿಟ್ಟು, ನಾನು ಹೀಗಿದ್ದೇನಲ್ಲ, ನಾನು ಸಿಟ್ಟು ಬಂತು ಅಂತಾದ್ರೆ ನನಗೆ, ನಾನು ಸಿಟ್ಟಿಗಿದ್ದೆ ಅಂತ ಆದ್ರೆ ಏನು ಅಂತ ಅವನನ್ನು ಕೇಳು. ನಂಗೆ ಗೊತ್ತುಂಟು, ಎಂತವರಿಗೂ ಬಿಡುದಿಲ್ಲ ಅವ್ರು ಸಿಟ್ಟು ಬಂದ್ರೆ. ಸಿಟ್ಟು ಮಾಡುವುದೇ ಇಲ್ಲ, ಬರುವುದೇ ಇಲ್ಲ. ಸಿಟ್ಟು ಬಂದ್ರೆ ನಾನು ಮನುಷ್ಯನೇ ಅಲ್ಲ, ಮನುಷ್ಯನೇ ಅಲ್ಲ. ಆ ರೀತಿ. ಹಾಗಾಗಿ ನನ್ನ ಸಿಟ್ಟಿಗೆ ನೀನು ತುತ್ತಾಗಬಾರದು. ಅರ್ಥ ಆಯ್ತಲ್ಲ? ನಾನು ಸಮಾಧಾನದಲ್ಲಿದ್ದೇನೆ. ನಾನು ಹೇಳಿದಂತೆ ನೀನು ನಡೆದೆ ಅದು ನಿನಗೂ ಒಳ್ಳೆಯದು, ನಿನ್ನಪ್ಪನ ಮನಸ್ಸಿಗೂ ಹಿತವಾಗ್ತದೆ. ಆಯ್ತು ಗುರು. ಅರ್ಥ ಆಯ್ತಲ್ಲ? ಹೇಳೋ ಶಿವ ವಿಷ್ಣು. ಏನಾಗ್ತದೆ? ಶಿವ ವಿಷ್ಣು, ಶಿವ ಬೇರೆ ವಿಷ್ಣು ಬೇರೆಯ ಪುಣ್ಯಾತ್ಮ. ನಾನು ಹೇಳಿದ್ದದಲ್ಲ. ಪಾರ್ವತಿ ವಲ್ಲಭ, ಲಕ್ಷ್ಮೀ ವಲ್ಲಭ. ಹೇಳಿದ್ರೆ ಹೇಳುವುದಿಲ್ಲ, ಹೇಳಿದ್ದು ಎತ್ತಿರೋ ಬೋಧನ್ನ ಗೀತರ ಎತ್ತಿರೋ ಬೋಧನ್ನ ಗೀತರ ಇಂಥ ತಂದಿನ ಕಥೆ ಕೋಲಲು ಒತ್ತಿ ಕುಳಿತು ಮರಂಗಿ ಮನೆಯೊಳು ಇರುತ್ತಲು ಹೊಡೆಯಲು ಎತ್ತಿ ಇವ ಹೇಳಿದ ಮಾತನ್ನು ಕೇಳುವುದಿಲ್ಲ. ಕೇಳುದಿಲ್ಲ ಕೇಳುದಿಲ್ಲ. ಇವ ಉದ್ದಟನಿದ್ದಾನೆ. ಹೌದು. ಅಂದ್ರೆ ಹಠಕ್ಕಾಗಿಯೇ
ಹೇಳಬಾರದು ಎನ್ನುವ ಹಠ ಅವನದ್ದು. ಹಠ ಅವನಿಗೆ. ನಾನು ಶಿವ ಅಂತ ಹೇಳಿದ್ರೆ ವಿಷ್ಣು ಅಂತ ಹೇಳ್ತಾನೆ ಅಂತ ಹೌದು. ಏನು ಅರ್ಥ ಉಂಟು ಇದಕ್ಕೆ? ಮಗು, ಆ ರೀತಿಯಲ್ಲಿ ತಪ್ಪು ಮಾಡಿದವರಿಗೆ ಈ ಆಶ್ರಮದ ಪದ್ಧತಿಯ ಪ್ರಕಾರ ಯಾವ ಶಿಕ್ಷೆ ಉಂಟು ನಿನಗೆ ಗೊತ್ತಿಲ್ಲ. ನೋಡ, ಆ ಶಿಕ್ಷೆ ಒಮ್ಮೆ ರುಚಿ ತೋರಿಸಬೇಕು. ಎತ್ತಿರಿ ಕೋದಂಡಕ್ಕೆ. ನೋಡಿದ್ಯಾ, ಇದು ಆರಂಭದ ಶಿಕ್ಷೆ. ಇನ್ನೂ ಕೆಲವು ಕಠಿಣವಾದಂತಹ ಶಿಕ್ಷೆಗಳು ಎಲ್ಲ ಇದ್ದಾವೆ. ಆ ಶಿಕ್ಷೆಗಳನ್ನು ನೀನು ಆ ಶಿಕ್ಷೆಗೆ ತಾಗಬಾರದು ಅಂತ ಆದ್ರೆ ನೀನು ನಾನು ಹೇಳಿದ ಹಾಗೆ ಕೇಳಬೇಕು. ಆಯ್ತು, ಹೇಳು. ಶಿವ, ಹರಿ ಹರ, ಹರಿ ಅಯ್ಯೋ ಗುರುಗಳೇ, ನಿಮ್ಮ ಅವಸ್ಥೆ ನೋಡ್ಲಿಕ್ಕೆ ಆಗುದಿಲ್ಲ ಗುರುಗಳೇ. ನಿಮ್ಮ ನಾವು ಕೇಳುದೇ ಬಿಟ್ಟರೆ ಅವು ಕೇಳುದಿಲ್ಲ ಗುರುಗಳೇ. ಸರಿ, ಇದು ನಾಳೆ ಏನಾದೀತು ಹಾ, ನಾನು ಹೇಳಿಕೊಟ್ಟಂತಹ ತಪ್ಪು ಅಂತ ಆಗಿ ಹೋದೀತು. ಆಗ್ತದೆ. ಹೌದು, ಅದಾಗಬಾರ್ದು. ಯಾಕಂದ್ರೆ ನಾವು ಇಲ್ಲಿಯವರೆಗೆ ನೀವೆಲ್ಲ ಇದ್ದೀರಲ್ಲ, ಹೌದು. ಎಷ್ಟು ಒಂದು ಪದ್ಧತಿಯಂತೆ ನಡೆಸಿಕೊಂಡು ಬಂದವರು. ಮತ್ತೆ ಈಗ ಅದು ಹಾಳಾಗಬಾರ್ದು. ಹಾಳಾಗ್ಬಾರ್ದು, ಇವನಿಂದ ಹಾಳಾಯ್ತು ಅಂತ ಆಗುಂಬೇಡ. ಆಗುದಿಲ್ಲ. ಒಂದು ಕೆಲಸ ಮಾಡಿ, ನಾ ಇವತ್ತು ನೀವೆಲ್ಲ ಮನೆಗೆ ಹೋಗಿ ಹೌದು. ನಾನು ಅದೇನು ಅಂತ ನೋಡ್ತೇನೆ. ಅಲ್ಲ, ರಾಜು, ಬಾ, ನಾವು ಹೋಗು, ಬಾ. ಏನಾಯ್ತಾ? ಅಲ್ಲ, ಮನೆ ಹೋಗು ಬಾ ಅಂದೆ. ಹೇಳ್ತಾನೆ, ಉಳಿದ ಯಾಕೆ ನೀನು ಕರೆದುಕೊಂಡು ಹೋಗ್ತೀಯ? ನಿನ್ನ ಮನೆಗೆ ನೀವು ಹೋಗೋ. ಅವಳು ಅವಾಗ ಹೇಳಿದ್ದಲ್ಲ ನಾ ಹೆಂಡತಿ ಅಂತ. ಆ ಪತ್ರದ ಸಾರಾಂಶ ಹಾಗಾಗ್ತದೆ ಅಂತ. ಹಾಗೆ ನೀನು ಬರೆದ ಮಾತ್ರಕ್ಕೆ ಅದು ಆಗೋದಿಲ್ಲ. ಅದಿಲ್ಲ. ಅದು ಮದುವೆ ಅಂತ ಆಗ್ಬೇಕಿದ್ರೆ ಕೆಲವೆಲ್ಲ ಕ್ರಮ ಉಂಟು. ಅದಿಲ್ಲ. ಅದು ಏನು ಅಂತ ನಾ ಹೇಳ್ತೇನೆ. ಅದಿಲ್ಲ. ಈಗ ಮನೆ ಹೋಗಿ. ಹೌದು. ಮನೆ ಹೋಗಿ.